ಗೈಸ್, ಇತ್ತೀಚೆಗೆ ನೀವೆಲ್ಲ ಟ್ರೆಂಡಿಂಗಲ್ಲಿರೋ ಈ ಬೇಬಿ ಮಂಕಿ ವಿಡಿಯೋ ನೋಡಿರ್ತೀರ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಶೂಟ್ ಆಗಿರೋದು ಜಪಾನ್ನ ಇಚಿಕಾವೋ ಅನ್ನೋ ಝೂ ಇಂದ. ಅಕಾರ್ಡಿಂಗ್ ಟು ಝೂ ಕೀಪರ್ಸ್, ಈ ಬೇಬಿ ಮಂಕಿ ಏನಿದೆ ಇದು ತನ್ನ ತಾಯಿಯಿಂದ ದೂರ ಆಗಿರುತ್ತೆ ಅಥವಾ ತಾಯಿನೇ ಮಗುನ ದೂರ ಮಾಡಿರುತ್ತೆ, ಅದು ಕ್ಲಾರಿಟಿ ಇಲ್ಲ. ಆಗ ಅದಕ್ಕೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಿರುತ್ತೆ, ಏಕಾಂತ ಫೀಲ್ ಆಗ್ತಿರುತ್ತೆ. ಆ ಟೈಮಲ್ಲಿ ಅದು ಬೇರೆ ಕೋತಿಗಳ ಜೊತೆ ಬೆರೆಯೋಕ್ಕೆ ಟ್ರೈ ಮಾಡುತ್ತೆ, ಬಟ್ ಅದನ್ನು ಬೇರೆ ಕೋತಿಗಳು ಅಥವಾ ಬೇರೆ ಮಂಕೀಸ್ ಏನಿದ್ದಾವೆ ಹತ್ರ ಸೇರಿಸಲ್ಲ. ಸೊ ಅವಾಗ ಝೂ ಕೀಪರ್ಸ್ ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಇದಕ್ಕೊಂದು ಬೊಂಬೆ ಪಂಚ್ ಅಂತಾರೆ ಅದನ್ನು, ಆ ಥರ ಬೊಂಬೆ ತಂದು ಕೊಡ್ತಾರೆ. ಅಟ್ಲೀಸ್ಟ್ ಅದ್ರ ಜೊತೆನಾದರೂ ಇದು ಟೈಮ್ ಸ್ಪೆಂಡ್ ಮಾಡಲಿ ಅಂತ. ಅದು ಎಷ್ಟು ಹಚ್ಕೊಳ್ಳುತ್ತೆ ಅಂದರೆ ಅದನ್ನು ಒಂಥರ ಲೈಕ್ ನಾವು ಫ್ರೆಂಡ್ಸು ಪಾರ್ಟ್ನರ್ ಅಂತ ಏನು ಹೇಳ್ತೀವಿ, ಆ ಥರ ಆ ಮಂಕಿ ಆ ಬೊಂಬೆ ಜೊತೆ ತನ್ನ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆ ಮಂಕಿ ಆ ಬೊಂಬೆಯಲ್ಲಿ ತನ್ನ ತಾಯಿನ ಕಾಣ್ತಿರುತ್ತೆ, ತನ್ನ ಫ್ರೆಂಡ್ನ ಕಾಣ್ತಿರುತ್ತೆ, ಅಥವಾ ತನ್ನ ಪಾರ್ಟ್ನರ್ನ ಬೊಂಬೆಲಿ ಮಾಡ್ತಿರುತ್ತೆ. ಏನೇ ಫೀಲಿಂಗ್ಸ್ ಇದ್ದರೂ, ಏನೇ ಖುಷಿ ಇದ್ದರೂ ಆ ಬೊಂಬೆ ಜೊತೆ ಅದು ಒಂಥರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರುತ್ತೆ. ಸೊ ನಾವು ಇದರಿಂದ ಕಲಿಯಬೇಕಾಗಿದ್ದೇನು ಅಂದರೆ, ಒಬ್ಬ ಮನುಷ್ಯ ನಾವು ಎಷ್ಟೇ ಸಿಂಗಲಾಗಿ ಇರೋಕ್ಕೆ ಟ್ರೈ ಮಾಡಿದ್ರು, ಒಬ್ಬರೇ ಇರೋಕ್ಕೆ ಟ್ರೈ ಮಾಡಿದ್ರು ಆಗಲ್ಲ. ನಮ್ಮ ಜೊತೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ಇದ್ದೇ ಇರಬೇಕು.